ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ನೋಡೋಣ ಬನ್ನಿ. ಯಾಕಂದ್ರೆ ಗುರು 12ನೇ ಮನೇಲಿ ಇದ್ದಾಗ ಸಿಂಹ ರಾಶಿಯವರು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ರಿ. ಆಲ್ರೆಡಿ ಕೇತು ರಾಶಿಯಲ್ಲಿದ್ದು ರಾಹು ಸಪ್ತಮದಲ್ಲಿದ್ದು ಮತ್ತೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಿಂಹ ರಾಶಿಯವರಿಗೆ ತುಂಬಾ ಟೈಮ್ ಕೆಟ್ಟಿತ್ತು. ಅದೇ ರೀತಿ ಇವಾಗ ಗುರು ಬದಲಾವಣೆ ಆಗಿದೆ. ಗುರು ಬದಲಾವಣೆ ಅಂದ್ರೆ ಮಿಥುನಕ್ಕೆ ಹೋಗಿದ್ದಾರೆ, ಎಲ್ಲ ಒಂದ್ ಕಡೆ ಉಸಿರಾಡಬಹುದು ಅಂತ ಹೇಳ್ಬೋದು. ಜೊತೆಗೆ ನೋಡಿ ರಾಶಿಯಾಧಿಪತಿ ಸೂರ್ಯ ಬಂದು 4ನೇ ಮನೇಲಿ ಇರ್ತಾರೆ. 4ನೇ ಮನೇಲಿ ಇದ್ದಾಗ ಸಿಂಹ ರಾಶಿಯವರಿಗೆ ಮನೆ ಮಠ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಅಂತ ಬಂದಾಗ ಕೆಲ್ಸದ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೊಂದರೆಗಳಾಗ್ತಾ ಹೋಗುತ್ತೆ. ಜೊತೆಗೆ ನೋಡಿ ಶುಕ್ರ ಮತ್ತೆ ಕುಜ ಮತ್ತೆ ಸೂರ್ಯ ಮತ್ತೆ ಬುಧ 4 ಗ್ರಹಗಳು ಕೂಡ ವೃಶ್ಚಿಕ ರಾಶಿಯಲ್ಲಿ ಇರ್ತವೆ. ವೃಶ್ಚಿಕ ರಾಶಿಯಲ್ಲಿ 4 ಗ್ರಹಗಳಿದ್ದಾಗ ಮತ್ತೆ ಗುರುವಿನ ಒಂದು ದೃಷ್ಟಿ ಕೂಡ 5ನೇ ಮನೆ ಅಂತಂದ್ರೆ ನಿಮ್ಮ ಮನೆಯ 3ನೇ ಮನೆಗೆ ಗುರುವಿನ ದೃಷ್ಟಿ ಒಂದು ಬೀಳುತ್ತೆ. ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಒಂದ್ ಕಡೆ ಪರವಾಗಿಲ್ಲ ಅಂತ ಹೇಳ್ಬೋದು. ಅಕ್ಕ ತಂಗಿರು ಅಣ್ಣ ತಮ್ಮದಿಂದ ಸ್ವಲ್ಪ ಹೆಲ್ಪ್ ಅನ್ನ ತಗೊಳ್ಳಿ, ತುಂಬಾ ಒಳ್ಳೇದಾಗ್ತೀರಾ. ಆದ್ರೆ ರಾಜಕೀಯ ಭವಿಷ್ಯ ಅಂತ ಬಂದಾಗ ಸಿಂಹ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ದುಡ್ಡನ್ನ ಎಲ್ಲ ಒಂದ್ ಕಡೆ ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಇದಾದ್ಮೇಲೆ ನೋಡಿ 5ನೇ ಮನೆ 25ನೇ ತಾರೀಕಿನ ನಂತರ ಧನುರ್ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಸೂರ್ಯನ ಒಂದು ಆಗಮನ ಆಗ್ತಾ ಹೋಗುತ್ತೆ. ಜೊತೆಗೆ ಕುಜ ಮತ್ತೆ ಬುಧ ಮತ್ತೆ ಶುಕ್ರ ಇವರಿಷ್ಟೂ ಜನ ನಿಮ್ಗೆ 5ನೇ ಮನೆ ಧನಸ್ಸು ರಾಶಿಗೆ ಬರ್ತಾರೆ. ಅಲ್ಲಿ ಬಂದು ಶನಿಯ ದೃಷ್ಟಿ 10ನೇ ದೃಷ್ಟಿ ಇರುತ್ತೆ. ಜೊತೆಗೆ ಗುರುವಿನ ಸಪ್ತಮ ದೃಷ್ಟಿ ಕೂಡ ಅಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಸಿಂಹ ರಾಶಿಯವರಿಗೆ ಯಾವ್ದಾದ್ರು ದುಡ್ಡು ಲಾಕ್ ಆಗಿದೆ ಅದೆಲ್ಲ ಒಂದ್ ಕಡೆ ರಿಲೀಸ್ ಆಗ್ಬೋದು. ಅದ್ರ ಜೊತೆಗೆ ನೋಡಿ ಮನೆಯಲ್ಲಿ ಮದುವೆ ಕಾರ್ಯ ಅಂತ ಬಂದಾಗ ನಾನು ಹೇಳಿದ್ದೆ, ಸಿಂಹ ರಾಶಿ ಮದುವೆ ಕಾರ್ಯಗಳೆಲ್ಲ ಎಲ್ಲ ಒಂದ್ ಕಡೆ ಸ್ಟಕ್ ಆಗೋದು, ನಿಮಗ್ ಗೊತ್ತಿಲ್ದಿರಾನೆ ಮದುವೆ ನಿಂತೋಗುವಂಥದ್ದು, ಅವಮಾನ ಆಗೋದು, ಅವಮರ್ಯಾದೆ ಆಗೋದು ಎಲ್ಲ ಆಗ್ತವೆ ಅಂತ. ಆದ್ರೆ ಈ ಡಿಸೆಂಬರ್ ನಂತರ 25ನೇ ತಾರೀಕಿನ ನಂತರ ನಿಮ್ಮ ಟೈಮ್ ಚೆನ್ನಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಒಂದು ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ಯಾರಾದ್ರೂ ತುಂಬಾ ಹೆಂಗಸರಿಂದ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಯಾರಾದ್ರೂ ಲೇಡೀಸ್ ಇಂದ ನಿಮ್ಗೆ ತೊಂದರೆ ಆಗೋದಾಗಿರ್ಬೋದು, ಅಥವಾ ಅವ್ರ ಕಡೆಯಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಆಸ್ತಿ ಪಾಸ್ತಿ ಆಗಿರ್ಬೋದು, ಅಥವಾ ನಿಮ್ ದುಡ್ಡಾಗಿರ್ಬೋದು, ಇದನ್ನ ನೀವು ಲಾಸ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ದುಡ್ಡನ್ನ ಕಳ್ಕೊಳ್ಳೋವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ಸಿಂಹ ರಾಶಿಯವ್ರಿಗೆ ಆಗುತ್ತೆ. ಜೊತೆಗೆ ನೋಡಿ ಸೂರ್ಯ ಮತ್ತೆ ಬುಧ, ಸೂರ್ಯ ರಾಶಿಯಾಧಿಪತಿ ಸೂರ್ಯ ಮತ್ತೆ 2ನೇ ಮನೆ ಅಧಿಪತಿ ಬುಧ ಕೂಡ ಒಟ್ಟಿಗೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಅಂತ ಬಂದಾಗ ಗೌರ್ಮೆಂಟ್ ಕೆಲಸದಲ್ಲಿ ಎಲ್ಲೊಂದ್ ಕಡೆ ಏಳಿಗೆ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಗೊತ್ತಿಲ್ದಿರ ಸಡನ್ ಆಗಿ ಬರ್ಬೋದು, ಅಥವಾ ನಿಮ್ಮ ಕೆಲಸದ ಬದಲಾವಣೆ ಆಗ್ಬೋದು, ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗ್ಬೋದು. ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ 8ನೇ ಮನೆ ಶನಿ ಯಾವತ್ತೂ ನಿಮ್ಗೆ ಪಾಸಿಟಿವ್ ನ ಕೊಡೋದಿಲ್ಲ. ಎಲ್ಲ ಒಂದ್ ಕಡೆ ಸಡನ್, ನಾನು ಹೇಳ್ದೆ ಇವಾಗ, ಅದು ಕೆಲಸನೇ ಆಗಿರ್ಬೋದು, ಕಾರ್ಯನೇ ಆಗಿರ್ಬೋದು, ಅಥವಾ ಮನೇಲಿ ಯಾರಿಗಾದ್ರೂ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಕಾಯಿಲೆ ಆಗಿರ್ಬೋದು, ಇದೆಲ್ಲವೂ ಕೂಡ ಗುಪ್ತನ ಸಡನ್ ಆಗಿ ಕೊಡ್ತಾ ಹೋಗ್ತಾನೆ. ಅದು ಯೋಗನೇ ಆಗಿರ್ಬೋದು, ಅವಯೋಗನೇ ಆಗಿರ್ಬೋದು, ಸಡನ್ ಶಾಕಿಂಗ್ ನ್ಯೂಸ್ ನ ಕೇಳ್ತಾ ಹೋಗ್ತೀರಾ. ಮತ್ತೆ ನಿಮ್ಮ ಒಂದು ಆರೋಗ್ಯದ ವಿಚಾರ ಕಡೆ ಗಮನ ಕೊಟ್ಕೊಳ್ಬೇಕಾಗುತ್ತೆ. ನಿಮ್ಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೋಬೇಕು. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ. ಜೊತೆಗೆ ಏನಪ್ಪಾ ನಿಮ್ಗೆ ಪರಿಹಾರ ಅಂತ ಅಂದ್ರೆ ಸಿಂಹರಾಶಿಯವರಿಗೆ ನೋಡಿ, ಮುಖ್ಯವಾಗಿ ನೀವು ಶಿವನ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡ್ಬೇಕಾಗತ್ತೆ. ಆ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಭಿಷೇಕವನ್ನ ನೋಡೋದಾಗಿರ್ಬೋದು, ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಅನ್ನ ಸಂತರ್ಪಣೆಗೆ ನೀವು ಡೊನೇಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯಿಂದ ಏನಾದ್ರೂ ಅನ್ನಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಅಕ್ಕಿಯಿಂದ ಮಾಡಿರ್ತಕ್ಕಂತಹ ಯಾವ್ದಾದ್ರೂ ಒಂದು ಪ್ರಸಾದವನ್ನ ಮಾಡ್ಕೊಂಡೋಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಹಂಚೋದಾಗಿರ್ಬೋದು. ಅನ್ನ ಪ್ರಸಾದವನ್ನ ಹಂಚಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸಿಂಹರಾಶಿಯವ್ರಿಗೆ. ಜೊತೆಗೆ ಸಿಂಹ ರಾಶಿಯವರು ಮುಖ್ಯವಾಗಿ ನೀವು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದಿನಕ್ಕೆ ಒಬ್ರಿಗೆ ಊಟವನ್ನ ಕೊಡುವಂತ ಒಂದು ಇದನ್ನ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ತಿಂಗಳು ನೀವು ಅದನ್ನ ಮಾಡ್ತಾ ಬಂದಾಗ ನೀವು ಒಂದು 3 ಜನ ಇರ್ಲಿ ಎಕ್ಸ್ಟ್ರಾ ಇನ್ನೊಬ್ರಿಗೆ ನೀವು ಅದ್ ನಿಮ್ಮ ಮನೆ ಕೆಲ್ಸದವ್ರೇ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದವ್ರಾಗಿರ್ಬೋದು, ಅಥವಾ ನಿಮ್ಮ ಮನೆ ಹೊರಗಡೆ ಯಾರಾದ್ರೂ ಆಗಿರ್ಬೋದು, ಯಾರಿಗಾದ್ರೂ ದಿನಕ್ಕೆ ಒಂದು ಚೂರು ಊಟವನ್ನ ಅನ್ನದಾನವನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇದನ್ನ 1 ತಿಂಗಳ ಕಾಲ ನೀವು ಬಿಡದೀರ ಮಾಡಿದ್ರೆ ನಿಮ್ಮ ಏನೇನ್ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರಾ, ನೀವು ಯಾವ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ ಅದರಿಂದ ನೀವು ಹೊರಗಡೆ ಬರ್ತೀರಾ. ಮತ್ತೆ ಗೋಧಿಯನ್ನ ಅತಿ ಹೆಚ್ಚು ಗೋಧಿಯನ್ನ ದಾನ ಮಾಡೋದು, ಚಪಾತಿಯನ್ನ ಹಸು ಕೊಡೋದು, ಗೋಧಿಯನ್ನ ದಾನ ಮಾಡೋದು, ಪಕ್ಷಿಗಳಿಗೆ ಗೋಧಿ ಹಾಕೋದು, ಇದನ್ನ ಮಾಡ್ತಾ ಬಂದ್ರೆ ಸಿಂಹರಾಶಿಯವರು 1 ತಿಂಗಳು ಬಿಡ್ದಂಗ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.